ಅವರು ಮಿಸ್ಟರ್ ಲಂಕೇಶ್. ಸೂಪರ್ ಮಿಸ್ಟರ್ ಲೋಕೇಶ್, ಯು ಲುಕಿಂಗ್ ಸ್ಮಾರ್ಟ್. ಥ್ಯಾಂಕ್ ಯು. ಸೋ ಆರ್ ಯು. ನಿಮ್ಗೇನು ಹೇಳಂಗೆ ಇಲ್ಲ ಬಿಡಿ. ಅವರ ಆಡಿಯನ್ಸ್, ಅವರು ನೈಸ್ ಪೊಲ್ಯೂಷನ್. ಸೂಪರ್ ಫ್ಯಾಂಟಾಸ್ಟಿಕ್. ಎಲ್ಲರಿಗೂ ಸ್ವಾಗತ. ಮನೆಯಲ್ಲಿ ಕೂತು ವೀಕ್ಷಿಸ್ತಾ ಇರೋ ನನ್ನ ಪ್ರೀತಿಯ ವೀಕ್ಷಕರಿಗೂ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್ ಸೂಪರ್ ಸೀಸನ್. ಇವತ್ತು ಬಹಳ ಸ್ಪೆಷಲ್ ಆಗಿ ಎಲ್ರಿಗೂ ವಿಶ್ ಮಾಡಲೇಬೇಕು, ಯಾಕಂದ್ರೆ ಇವತ್ತು ವಿಜಯದಶಮಿ ಹಬ್ಬ. ಸೊ ಎಲ್ಲ ಬಂದಿರುವಂತ ನನ್ನ ಸ್ಟುಡಿಯೋ ಆಡಿಯನ್ಸ್ಗೆ, ನಮ್ಮ ನಾಯ್ಸ್ ಪೊಲ್ಯೂಷನ್ಗೆ, ಆಮೇಲೆ ನಮ್ಮ ಇಜಿಲಾಗೆ, ಹಾಗೆ ನಮ್ಮ ಎಲ್ಲ ಪ್ರೇಕ್ಷಕರಿಗೂ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವಿಜಯದಶಮಿ ಅಂದ್ರೆ ಏನು ಎಲ್ರಿಗೂ ಗೊತ್ತಿದೆ, ಹೆಸರಲ್ಲೇ ಇದೆ ವಿಜಯದಶಮಿ. 10ನೇ ದಿನದ ಒಂದು ವಿಜಯೋತ್ಸವ ಅಂತ. ಆ ತಾಯಿ ದುರ್ಗೆ, ಚಾಮುಂಡಿ ಮಹಾಶಕ್ತಿ ಅಂತ ಕರೆಸ್ಕೊಳ್ಳುವಂತ ದೇವಿ, ಅಟ್ಟಹಾಸದಿಂದ ಮೆರಿತಾ ಇದ್ದಂತಹ ಮಹಿಷಾಸುರನನ್ನ ಮರ್ದಿಸಿದಂತಹ ದಿನ ಇವತ್ತು. ಆ ತಾಯಿ ಚಾಮುಂಡೇಶ್ವರಿ ಮಹಿಷನನ್ನ ಕೊಂದು ಎಲ್ರು ಖುಷಿಯಿಂದ ಒಂದು ದುಷ್ಟಶಕ್ತಿ ನಾಶವಾಯ್ತಲ್ಲ ಅಂತ ವಿಜಯದ ಸಂಭ್ರಮನ ಆಚರಿಸುವಂತ ದಿನನೇ ವಿಜಯ ದಶಮಿ. ಸೊ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಾಡ ಹಬ್ಬ ದಸರಾದ ಹಾರ್ದಿಕ ಶುಭಾಶಯಗಳು. ಹಾಗೆ ಇವತ್ತು ವಿಜಯದಶಮಿ, ಎಲ್ಲರ ಮನೆಯಲ್ಲಿ ಸಂಭ್ರಮ ಸಡಗರ ಶುರು ಆಗಿದೆ. ಎಲ್ಲರೂ ರಿಲ್ಯಾಕ್ಸ್ ಆಗಿ ಈಗ ಮಜಾ ಟಾಕೀಸ್ ನ ನೋಡೋದಕ್ಕೆ ರೆಡಿ ಆಗಿದ್ದೀರಾ. ಸೊ ವಿಜಯದಶಮಿ ಹಬ್ಬದ ಸ್ಪೆಷಲ್ ಎಪಿಸೋಡ್ ಅನ್ನ ನಾವು ಶುರು ಮಾಡ್ತಾ ಇದೀವಿ. ಮತ್ತೊಮ್ಮೆ ಸರ್ ಥ್ಯಾಂಕ್ ಯು. ಹ್ಯಾಪಿ ಫೆಸ್ಟಿವಲ್ ಸರ್. ಮಿಸ್ಟರ್ ಲೋಕೇಶ್, ವಿಜಯದಶಮಿ ಹಬ್ಬ ನೀವ್ ಹೇಗೆ ಆಚರಿಸ್ತೀರಾ ಸರ್? ನಮ್ಗೆ ಊಟ ಒಂದು ಸರ್, ಪೂಜೆ ಗೀಜೆ ಎಲ್ಲ ನಮ್ಮ ಮನೇಲಿ ನಮ್ಮಮ್ಮ ಅಚ್ಚುಕಟ್ಟಾಗಿ ಮಾಡ್ತಾರೆ. ಪೂಜೆ ಮಂಗಳಾರತಿ ಆಗ್ಬೇಕಾದ್ರೆ ಕರೀತಾರೆ, ನಾವು ಭಕ್ತಿಯಿಂದ ಬೇಡ್ಕೊಳ್ಳೋದು ಒಳ್ಳೇದಾಗ್ಲಿ ಎಲ್ರಿಗೂ ಅನ್ನೋದು. ಒಳ್ಳೆ ಊಟ ಹಾಕ್ತಾರೆ, ಚೆನ್ನಾಗಿ ತಿನ್ನೋದು ಸರ್. ಊಟ ಅಲ್ಲೂ ಏನಾರ ಪ್ರೋಟೀನ್ ಡಯಟ್ ಏನಾರ ಇದೆಯಾ ಅಥವಾ ಅಲ್ಲ, ಅದ್ರಲ್ಲೇ ಊಟದಲ್ಲೇ ಹಾಕ್ಬಿಟ್ಟಿರ್ತಾರೆ ಸರ್. ಎಸ್ ಸರ್. ಲೋಕೇಶ್, ಏನ್ ನಾನು ತೀರ್ಥಹಳ್ಳಿಗೆ ಹೋಗ್ಬಿಟ್ಟು ಬರೋಷ್ಟೊತ್ತಿಗೆ ಅವರು ಟೀಮ್ ಚೇಂಜ್ ಮಾಡಿದ್ದಾರೆ. ನೀವು ಮಾತ್ರ ಹೋಗ್ತಾ ಇರ್ಬೋದು, ಇವ್ರು ಮಾತ್ರ ಹಂಗೆ ಇರ್ಬೇಕಾ? ಬಿಗ್ ಬಿ ಏನ್ ಕರ್ಮ ಬಿಗ್ ಬಿ ಇದು. ಬೆಳಿಗ್ಗೆ ಅಂತಿಲ್ಲ, ಮಧ್ಯಾಹ್ನ ಅಂತಿಲ್ಲ, ರಾತ್ರಿ ಅಂತಿಲ್ಲ. ಯಾರೋ ಸಲ್ಲು ಅಂತೆ, ಅವ್ನ ಯಾರೋ ಟ್ರಂಪ್ ಅಂತ, ಅವರೆಲ್ಲ ಇವ್ರು ಹಿಂದ್ ಬಿದ್ಬಿಟ್ಟವ್ರಂತೆ. ಅವ್ರನ್ನೆಲ್ಲ ಬಿಟ್ಬಿಟ್ಟು ನನಗ್ ಲೈನ್ ಹೊಡಿತ ಅವ್ರಂತೆ. ಯಾವ ಕರ್ಮ ಗುರು ಇದು, ತಲೆ ತಿಂದು ಸಾಯಿಸ್ತಾವ್ರ ನನ್ನ. ಯಾವ ಹುಡ್ಗಿನೂ ಇವ್ರ ಹಿಂದೆ ಬೀಳಲ್ಲ. ಏನೋ ನಾನ್ ಹಿಂದೆ ಬಿದ್ದು ಲೈಫ್ ಕೊಡೋಣ ಅಂತ ಅನ್ಕೊಂಡ್ರೆ ಏನ್ ಪೋಸು, ಏನ್ ಜಂಬ. ಬಿಗ್ ಬಿ ನೀನೇನಾದ್ರು ಮಾಡು ಬಿಗ್ ಬಿ. ಏನೋ ಮಾಡೋದು? ಅದನ್ನೇ ಕನ್ನಡದಲ್ಲಿ ಅಚ್ಚುಕಟ್ಟಾಗಿ ಹೇಳಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾವ್ದನ್ನ? ಬಿಗ್ ಬಿನ? ಅಣ್ಣ, ದೊಡ್ಡಣ್ಣ, ಆನಂದ, ಪರಮಾನಂದ. ಅಣ್ಣ ಅಂತ ಕರೆಯೋದ್ರಲ್ರಿ ಏನ್ರಿ ಪರಮಾನಂದ ಇದೆ? ಒಂಚೂರ್ ಹಾಗೆ ಒಳಾರ್ಥ ಯೋಚನೆ ಮಾಡು. ನಿನ್ಗೆ ಸೃಜಾ ಅಣ್ಣ ಆದ್ರೆ ನಂಗ್ ಖುಷಿ ಆಗಲ್ವಾ? ನಾನ್ ಇವನ್ಗೆ ಅಣ್ಣ ಆದ್ರೆ ಖುಷಿ. ಡಿಕೋಡ್ ಆಯ್ತಾ ಬಿಗ್ ಬಿ? ಮ್ಯಾಟ್ರ್ ಏನ್ ಗೊತ್ತಾ? ಇವಾಗ ನಾನ್ ನಿನ್ಗೆ ಅಣ್ಣ ಆದ್ರೆ ಈ ಒಮ್ಮನಿಗೆ ನೀನು ವರ್ಷ ಆಗ್ತೀಯ ಅಂತ. ಹಂಗೆಲ್ಲ ಹೇಳ್ಬೇಡ ಕಣೋ, ನಾಚಿಕೆ. ಅಯ್ಯೋ, ಇದನ್ನ ಹೇಳೋದಿಕ್ಕೆ ಇಷ್ಟೊತ್ತೆಲ್ಲ ಹಾಡೆಲ್ಲ ಹೇಳ್ಕೊಂಡ್ ಕರ್ಕೊಂಡ್ ಬಂದ್ರೇನ್ರಿ ನೀವು? ಅಯ್ಯೋ ಅದೆಲ್ಲ ಏನಿಲ್ಲ ಬಿಡು ಬಿಗ್ ಬಿ. ರೋಡಲ್ಲಿ ಏನಾಯ್ತು ಅಂತ ಕೇಳಿದ್ರೆ ನೀನು ಟೆನ್ಷನ್ ಆಗ್ಬಿಡ್ತೀಯ. ರೋಡಲ್ಲಿ ಅಂತದ್ ಏನಾಯ್ತು ಬಿಗ್ ಬಿ? ರೋಡಲ್ಲಿ ನಾನು ಅವರು ಹಿಂಗ್ ಬರ್ತಾ ಇದ್ವಾ, ನನ್ನ ಹಳೇ ಕನ್ನಡ ಮೆಷ್ಟು ನಂಗೆ ಸಿಕ್ಕಿದ್ರು. ಸರಿ, ನನ್ನ ನೋಡ್ಬಿಟ್ಟು ಏನಪ್ಪಾ ನೀನು ಕಣ ನಿಜವಾದ ಶಿಷ್ಯ ಅಂದ್ರೆ ಗುರುಗಳನ್ನ ನೆನ್ಪಿಟ್ಕೊಳ್ಳೋದೇ ದೊಡ್ಡ ವಿಷಯ ಅಂತದ್ರಲ್ಲಿ ನೀನು ನನಗ್ ಪಾಠ ಹೇಳಿದ್ ವರುಣ ಗುರ್ತಿಟ್ಕೊಂಡು ಅವಳ ಜೊತೆ ಓಡಾಡ್ತಿದ್ಯಾ ಅಂದ್ರೆ ಸಿಕ್ಕಾಪಟ್ಟೆ ಗ್ರೇಟ್ ಅಂದ್ಬಿಟ್ರು. ಈ ವಜ್ಜಿ ಆಶೀರ್ವಾದ ನಿನ್ ಮೇಲೆ ಇರುತ್ತೆ.
ನಿನಗೆ ಜೈವಾಗ್ಲಿ ಹೋಗ್ಬಾ ಅಂದ್ರು. ನನ್ನ ಮೇಷ್ಟ್ರಿಗೆ ಇವ ಅಮ್ಮ ಮೇಷ್ಟ್ರು ಅಂತೆ. ಹಲೋ ಮಿಸ್ಟರ್ ಸಣ್ಕಲ್ ಕಡ್ಡಿ, ಬಯಸಿದ್ ಬಂದ ಹೆಣ್ಣಿಗೆ ಅವಮಾನ, ಅದ್ರಲ್ಲೂ ಈ ಒನ್ ಅಂಡ್ ಓನ್ಲಿ ವರಲಕ್ಷ್ಮಿಗೆ ಅವಮಾನ ಮಾಡಿದ್ರೆ ಹೆಣ್ಣಿಗೆ ಮಾಡಬಾರ್ದು, ನಿಮಗ್ ಮಾಡ್ಬೋದು. ಬೇಡ. ಅಲ್ಲ ನೋಡಿ, ನೀವು ನಿಮ್ಮನ್ನ ನೀವು ಹೆಣ್ಣು ಅನ್ಕೋತಿರಲ್ಲ, ಅದು ಓಕೆ ಪರವಾಗಿಲ್ಲ ಅನ್ಕೊಳ್ಳಿ. ಆದ್ರೆ ಹೆಣ್ಣು ಹುಡುಗಿ ಅನ್ಕೋತಿರಲ್ಲ, ಅದು ಕಿರಿಕ್ ಆಗ್ತಿರೋದು. ಸೂಪರ್ ಆಗಿ ಹೇಳಿದ್ರೆ ಬಿಗ್ಬಿ. ಏನ್ ಗೊತ್ತಾ ಬಿಗ್ಬಿ, ಎಲ್ರು ಮುಖ ತೊಳೆದ್ರೆ ಮೇಕಪ್ ಕರಗುತ್ತೆ. ಈವಮ್ಮ ಏನಾದ್ರೂ ಮುಖ ತೊಳೆದ್ರೆ ಪ್ಲಾಸ್ಟರ್ ಆಫ್ ಪ್ಯಾರಿಸೇ ಬಂದ್ಬಿಡುತ್ತೆ ಬಿಗ್ಬಿ. ಗೊತ್ತಾಯ್ತಾ ನನ್ ಲೆವೆಲ್ ಏನು ಅಂತ. ಮಾತಾಡ್ತಿದ್ರೆ ಲಂಡನ್, ಯುರೋಪ್, ಪ್ಯಾರಿಸ್. ವಾವ್. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂದ್ರೆ ಫಾರಿನ್ ಅಲ್ರಿ. ಏನ್ರಿ ಆಗಿದೆ ನಿಮ್ ಬುದ್ಧಿಗೆ ರೀ? ಈಗ ಅದೆಲ್ಲ ಬಿಟ್ಬಿಡು. ಈಗ ನಾವ್ ಬಂದ್ ವಿಷಯ ಏನು ಅಂತ ಹೇಳಲ್ವಾ ಕಿಕ್ ಡಾರ್ಲಿಂಗ್? ಕಿಕ್ಕು? ಅವನು ಕಿಕ್ಕಲ್ಲ, ಕಿರಿಕು. ರೀ ಬಿಟ್ಬಿಟ್ಟಿದಿರಾ? ಅಯ್ಯೋ ಸೃಜಾ, ಇಲ್ಲಿ ಕೇಳು. ಮದ್ವೆಗ್ ಮುಂಚೆ ಕಿಕ್ ಡಾರ್ಲಿಂಗ್, ರೀನಾ ಮದ್ವೆ ಆದ್ಮೇಲೆ ಇಟ್ಕೊಳ್ತೀನಿ, ಯಾಕಂದ್ರೆ ಕರೆಯೋದೇ ರೀ ಅಂತ ಅಲ್ವಾ? ನೋಡೋ ಸೃಜಾ, ಸೃಜಾ, ನಮ್ಮಿಬ್ರು ಲವ್ ಮಧ್ಯೆ ನೀನ್ ಗ್ಯಾಪ್ ಸೃಷ್ಟಿಸಬಾರ್ದು. ನಾನ್ ಇವ್ರ ಮಧ್ಯೆ ಗ್ಯಾಪ್ ಸೃಷ್ಟಿ ಮಾಡ್ತಾ ಇದ್ದೆ. ಇವ್ರಿಬ್ರ ಮಧ್ಯೆ 3 ಜನರೇಷನ್ ಗ್ಯಾಪ್ ತರ್ತಾರಂತೆ. ಗ್ಯಾಪ್ ಬಿಗ್ಬೆ, ಬಿಡು ಬಿಗ್ಬಿ, ಅಮ್ಮನ್ ಮ್ಯಾಟ್ರು. ಈಗ ವಿಷಯ ಏನ್ ಗೊತ್ತಾ ಬಿಗ್ಬೆ? ಲಾಸ್ಟ್ ಟೈಮ್ ನೀನನ್ನ KCC ಕಳಿಸ್ತೀನಿ ಅಂತ ಹೇಳಿದ್ದೆ. ಹೌದು. ಅಪ್ಪ ತುಂಬಾ ಟ್ರೈ ಮಾಡಿದ್ಯಾ, ನಂಗೂ ಗೊತ್ತು. ಆದ್ರೆ ನೀನ್ ಆಮೇಲೆ ಕಾಮೆಂಟ್ರಿ ಅದು ಇದು ಅಂತ ಸಿಕ್ಕಾಬಿಟ್ಟೆ ಬಿಸಿ ಆಗ್ಬಿಟ್ಟೆ. ಹೌದು, ಸಾರಿ ಕಣ. ಅದಕ್ಕೆ ಈ ಸಲ ಬಿಗ್ ಬಾಸ್ಗೆ ಬಿಗ್ ಬಾಸ್ಗೆ ನೀನ್ ಆಲ್ರೆಡಿ ಹೋಗಿದ್ಯಾ ತಾನೆ? ಈ ಒಮ್ಮನ್ನು ಹೋಗ್ ಬಂದಾಗಿದೆ, ಮತ್ತೆ ಕಳ್ಸಕ್ ಆಗಲ್ಲ ಕಣ. ಒಂದ್ ನಿಮಿಷ ವಿಷಯ ಕೇಳು. ಹೋಗ್ ಬಂದಾಗಿದೆ, ಆದ್ರೂ ನನ್ಗೆ ಬಿಗ್ ಬಾಸ್ ಬನ್ನಿ 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 ಅಂತ ಮತ್ತೆ ತುಂಬಾ ಬಲವಂತ ಮಾಡ್ತಿದ್ದಾರೆ ಕಣೋ. ನಿಮ್ಗೆ ಒಂದ್ಸಲಿ ಕಂಟೆಸ್ಟೆಂಟ್ ಆಗಿ ಹೋದವರು ಮತ್ತೆ ಫ್ರೆಶ್ ಕಂಟೆಸ್ಟೆಂಟ್ ಆಗಿ ಹೋಗಕ್ ಆಗಲ್ರಿ. ಸೃಜಾ, ಅದ್ ನನಗ್ ಚೆನ್ನಾಗ್ ಗೊತ್ತಿದೆ ಕಣೋ. ಆದ್ರೆ ನನ್ಗೆ ಎಷ್ಟು ಫೋನ್ ಕಾಲ್ಸ್ ಗೊತ್ತಾ ಇಜ್ಜಿಲ್ಲ. ಆ ಫೋನ್ಗೆ ಉತ್ತರ ಕೊಡಕ್ಕಾಗ್ದೆ ಅಕ್ಕಿ ಡಬ್ದು ಒಳಗಡೆ ಫೋನ್ ನ ಮುಚ್ಚಿಟ್ಬಿಟ್ಟಿದೀನಿ. ಅಕ್ಕಿ ಡಬ್ದಲ್ಲಿ ಫೋನ್ ಮುಚ್ಚಿಡಿದ್ರ? ನೀವು ಡಬ್ದಲ್ಲಿ ಫೋನ್ ಇಟ್ಟಿದ್ರು, ಈ ಡಬ್ಬಾಗ ಯಾರು ಫೋನ್ ಮಾಡಿದ್ದು? ಯಾಕ್ರಪ್ಪ ಇಂತ ಡಬ್ಬಾ ಡೈಲಾಗ್ಗೆಲ್ಲ ಚಪಾಳೆ ಹೊಡಿತೀರಾ? ಅವ್ರಿಗೆ ಡಬ್ಬ ಅಂದ್ಬಿಟ್ರೆ ನೋಡಿ ಕೆಣಕ್ ಬಿಡ್ತದೆ. ಹೇಳಿ, ಯಾರು ಫೋನ್ ಮಾಡಿದ್ದು? ಆಕ್ಚುಲಿ ಏನ್ ಗೊತ್ತಾ, ಫೋನ್ ಮಾಡಿರೋದ್ ಯಾರ್ ಗೊತ್ತಾ? ಯಾರು? ನನ್ನನ್ನ ಚಿನ್ನ ಅಂತ ಕರೆಯುವ ರನ್ನ, ಅಭಿನಯ ಚಕ್ರವರ್ತಿ ದೀಪು. ಸುದೀಪು? ಎಸ್, ಸುದೀಪ್ ಅವರು ನಿಮ್ಗೆ ದೀಪು. ಸುದೀಪ್ ಅವರು ಇವ್ರಿಗೆ ಫೋನ್ ಮಾಡ್ಬಿಟ್ಟು ಬಿಗ್ ಬಾಸ್ಗೆ ಬಾಮ ಬಾಮ ಅಂತ ಕರೀತಾ ಇದಾರೆ ಅಲ್ವಮ್ಮ? ನಿಜ ಕಣೋ. ಜಸ್ಟ್ ಕಾಂಟ್ ಬಿಲೀವ್ ದಿಸ್. ಅಲ್ಲ ಬಿಗ್ಬಿ, ಈ ಒಮ್ಮನ್ನ ಕರೀತಿದ್ದಾರೆ ಅನ್ನೋದು ಈ ಒಮ್ಮ ಹೇಳಿದಾಯ್ತು. ನನಗ್ ಗೊತ್ತಿರಂಗೆ, ನನಗೆ ಎಕ್ಸ್ಪೀರಿಯನ್ಸ್ ಇರಂಗೆ, ಬಿಗ್ ಬಾಸ್ ಮನೇಲಿ ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು, ಕಸ ಗುಡ್ಸೋದು, ನೆಲ ಒರೆಸೋದು ಅವೆಲ್ಲ ಕಂಟೆಸ್ಟೆಂಟ್ಗಳು ಅವ್ರವ್ರೇ ಮಾಡ್ಕೋಬೇಕಲ್ಲ. ಇವ್ರನ್ನ ಯಾಕೆ ಕರೀತಾವ್ರೆ? ಹಲೋ ಮಿಸ್ಟರ್ ಸಣ್ಕಲ್ ಕಡ್ಡಿ, ಏನೋ ಸ್ವಲ್ಪ ಲೈಟ್ ಆಗಿ ನಿಮ್ಮೇಲೆ ಲವ್ ಆಗಿದೆ, ಹಾಗಾಗಿ ಈ ಡೈಲಾಗ್ಗೆಲ್ಲ ತಡ್ಕೊಳ್ತಾ ಇದ್ದೀನಿ. ಇನ್ಮೇಲೆ ಹುಷಾರು. ಒಳ್ಳೆ ಬಿಡ್ರಿ. ಈಗ ನಿಮ್ಮನ್ನ ಬಿಗ್ ಬಾಸ್ ಯಾವ್ದಕ್ಕೋಸ್ಕರ ಕರೀತಾ ಇದ್ರೆ ಅದನ್ನ ಸ್ವಲ್ಪ ಬಿಡಿ. ಯಾತಿಗೋಸ್ಕರ ಗೊತ್ತಾ? ಬಿಗ್ ಬಾಸ್ ಸೀಸನ್ 1 ನಿಂದ ಇಲ್ಲಿ ತನಕ ಸುದೀಪ್ಗೆ ಹೋಸ್ಟ್ ಮಾಡಿ ತುಂಬಾ ಬೋರ್ ಆಗ್ಬಿಟ್ಟಿದ್ಯಂತೆ. ಅದಕ್ಕೆ ಹೇಳಿದ್ರು, ನನ್ನ ಮನಸ್ಸು ಅರಳ್ಬೇಕು, ನಂಗೆ ಸ್ಫೂರ್ತಿ ಬೇಕು, ಇನ್ಸ್ಪಿರೇಷನ್ ಬೇಕು. ವರುಣ್, ನೀ ಏನ್ ಮಾಡೋದ್ ಬೇಡ, ನಾ ಹೋಸ್ಟ್ ಮಾಡುವಾಗ ಪಕ್ಕದಲ್ಲಿ ಬಂದ್ ನಿಂತ್ಕೊಂಡ್ರೆ ಸಾಕು, ಅದಕ್ಕೆ ಬಾ ಅಂತ ಕರ್ತ. ಏನ್ ಡೌ ಬಿಡುತ್ತಪ್ಪ ಈ ಅಮ್ಮ. ರೀ, ಹಂಗೆಲ್ಲ ಮಾಡಕ್ ಸಾಧ್ಯ ಇಲ್ಲ, ಸುಮ್ನೆ ನಿಂತ್ಕೊಳ್ರಿ. ನಾನು ಆಗಲ್ಲ ಅಂತಾನೆ ಹೇಳ್ತಿರೋದು ಕಣೋ, ಬಟ್ ಮೇಲಿಂದ ಮೇಲೆ ಸಿಕ್ಕಾಪಟ್ಟೆ ಪ್ರೆಷರ್ ಕಣೋ. ಪ್ರೆಷರ್ ಬಂದ್ರೆ ಹೋಗ್ ಬಂದ್ಬಿಡಿ, ಯಾಕೆ ತಡ್ಕತ್ತೀರಾ? ಛೀ ಕಕ್ಕ, ಅದೆಲ್ಲ ಮಾತಾಡ್ಬಾರ್ದು ಕಣೋ. ಮಾತಾಡಿದೆ ಅದ್ರ ಬಗ್ಗೆ, ಇವ್ರೇ ಹೇಳ್ಬಿಟ್ರು. ನಾ ಹೇಳಿದ ಅದಲ್ಲ, ತಲೆ ಮೇಲೆ ಸಿಕ್ಕಾಪಟ್ಟೆ ಪ್ರೆಷರ್ ಅಂತ. ಏನ್ ಬಿಗ್ಬಿ, ತಲೆ ಮೇಲೆ ಓವರ್ ಟ್ಯಾಂಕ್ ಏನಾದ್ರು ಇಟ್ಕೊಂಡ್ಬಿಟ್ಟೈತೆ? ಒಂದ್ ನಿಮಿಷ ತಾವ್ ಸುಮ್ನೆ ರೀ. ಪ್ರೆಷರ್ ಹಾಕಿರೋದ್ ಯಾರ್ ಗೊತ್ತಾ? ಓ, ಯಾರಪ್ಪ? ಬಾಲಿವುಡ್ ಕಾ ಸುಲ್ತಾನ್ ಸಲ್ಮಾನ್. ಸಲ್ಲುಗೆ ಸುದೀಪ್ ಅವ್ರು ಫೋನ್ ಮಾಡಿ, ನನ್ಗೆ ವರು ಆಂಕರಿಂಗ್ ಮಾಡ್ಬೇಕಾದ್ರೆ ಜೊತೆಲಿ ಇರ್ಲೇಬೇಕು, ಜೋಶ್ ಬರುತ್ತೆ ಅಂತ ಚಾನೆಲ್ ಮೇಲೆ ಪ್ರೆಷರ್ ಹಾಕ್ತಾ ಇದಾರೆ. ಒಂದ್ ನಿಮಿಷ ನನ್ ಮಾತ್ ಕೇಳು. ಜೋ ಮೇ ಬೋಲ್ತಾ
वो करूंगा जो मैं नहीं बोलता वो डेफिनेटली करूंगा मेरी जाने जिगर मेरी दिल की धड़कन वरलक्ष्मी को सुदीप के साथ कन्नड़ा बिग बॉस में ले लो ले लो ले लो ಅಂತ ಸಲ್ಮಾನೇ ಹೇಳಿದ್ಮೇಲೆ ನಾನ್ ಏನ್ ಮಾಡ್ಲಿ ಈ ಜಿಲಾ ನಿಮ್ಗೆಲ್ಲ ಯಾವಾಗ್ಲೂ ಬುದ್ಧಿ ಬರುತ್ತೆ ಹಾ ಎದ್ದಾಗ ಆಚೆ ಏನಾದ್ರು ಕೆಲಸ ಮಾಡ್ರ ಹೋಗ್ರು ಬಾಯಿಗೆ ಬಂದಾಗ ಮಾತಾಡ್ಕೊಂಡು ನಿಂತ್ಕೊಂಡಿರ್ತೀರಲ್ಲ ಇಲ್ಲಿ ಲೇಲೋ ಅಂತ ಲೇಲೋ ನೀವು ಮಾತಾಡಿಪ್ಪ ನೀವು ಅಷ್ಟೇ ಈ ಇನ್ಫ್ಲೂಯೆನ್ಸ್ಗೆ ನಾನ್ ಮಣಿಲೇಬೇಕಾಗಿದೆ ಕಣೋ ಬಿಗ್ ಬಿ ಈ ಒಮ್ಮಂದು ಹೆಂಗೋ ನಂಗೆ ಗೊತ್ತಿಲ್ಲ ಬಿಗ್ ಬಿ ಹಾ ಆದ್ರೆ ಈ ಸಲ ಬಿಗ್ ಬಾಸ್ಗೆ ಹಾ ನೀನ್ ನನ್ನ ಕಳಿಸ್ಲೇಬೇಕು ಸೇರಿಸ್ಲೇಬೇಕು ಆದ್ರೆ ಹಾ. ಕಂಟೆಸ್ಟೆಂಟ್ ಆಗಿ ಅಲ್ಲ. ಇನ್ನೇನಪ್ಪ ಇನ್ನೇನು ಓ ಈ ಅಮ್ಮ ಎಡಗಡೆ ನಿಂತಿದ್ರೆ ನೀನ್ ಸುದೀಪ್ ಅವ್ರು ಬಲಗಡೆ ನಿಂತ್ಕೊಂಡಿರ್ತೀಯಾ ಬಿಗ್ ಬಿ ಹಾ. ನಾರ್ಮಲ್ ಆಗಿ ಬಿಗ್ ಬಾಸ್ ಅಂದ್ರೆ ಹಾ ನಿನಗೇನ್ ನೆನಪಾಗ್ತೇಳು? ನನಗೆ ಹಾ ವಾಯ್ಸ್ ಎಲ್ಲ ಬಿಗ್ ಬಾಸ್ ಬಿಗ್ ಬಾಸ್ ವಾಯ್ಸ್ ಅಲ್ವಾ? ಹೌದು. ಒಂದ್ ಭಯ ಇರುತ್ತೆ. ಹೌದು. ಕಂಟೆಸ್ಟೆಂಟ್ ಗಳಿಗೆ ನಡುಕ. ಹೌದು ಈ ಸಲ ವಾಯ್ಸ್ ನಾನ್ ಕೊಡ್ಬೇಕು ಅಂತ ಇದೀನಿ. ಅಂದ್ರೆ ಮಿಮಿಕ್ರಿ ಮಾಡಕ್ಕಿರ್ಬೇಕು ಕಣೋ ಸೃಜಾ ಮಿಮಿಕ್ರಿ ಅಲ್ಲ, ಒರಿಜಿನಲ್ ವಾಯ್ಸ್. ಸೀಸನ್ 6 ಗೆ ನಂದೇ ವಾಯ್ಸ್. ಆ ವಾಯ್ಸ್ ಅಲ್ಲಿ ಬರುತ್ತಲ್ಲ ಬಿಗ್ ಬಾಸ್, ಹಾ. ಆ ವಾಯ್ಸ್ ನಾನ್ ಕೊಡ್ಬೇಕು ಅಂತ ಇದೀನಿ ಈ ಸಲ. ನಿನ್ ಶಿಫಾರಸ್ ಮಾಡು ಬಿಗ್ ಬಿ. ನಾನು ಶಿಫಾರಸು ತಾವು ಬಿಗ್ ಬಾಸ್ ವಾಯ್ಸ್ ಆಗ್ತೀರಾ ಹೌದು. ವಯಸ್ ಮೀರಿಯೋರು ಇವರು ಹೋಸ್ಟ್ ಆಗ್ತಾರಂತೆ ವಯಸ್ ಆಗ್ದಿರೋ ನೀನು ಬಿಗ್ ಬಾಸ್ ವಾಯ್ಸ್ ಆಯ್ತಾನಂತೆ ಏನ್ ಕರ್ಮ ರೀ ಇವೆಲ್ಲ ಆಗೋ ಕೆಲ್ಸ ಅಲ್ಲಪ್ಪ ಇವತ್ತು ಸ್ಪೆಷಲ್ ಎಪಿಸೋಡ್ ಮಾಡ್ತಾರೆ ಹೋಗ್ರಪ್ಪ ಆಚೆ ಕಡೆ ಹೋಗಿ ಕಿತ್ತಾಡ್ಕೊಳ್ಳಿ ಯಾರು ಏನಾದ್ರು ಮಾಡ್ಕೊಳ್ಳಿ ಏನೋ ಸೃಜಾ ಇಷ್ಟು ಸಣ್ಣದನ್ನು ನಡ್ಸ್ಕೊಡಲ್ವೇನೋ ನನ್ ಮೇಲೆ ನಂಬಿಕೆ ಇಲ್ವೇನೋ ಸುಮ್ನೆ ನಾನ್ ಹಂಗೆ ಒಂದ್ ಬಿಡ್ತೀನಿ ನನ್ ಹೋಸ್ಟಿಂಗ್ ಸ್ಟೈಲ್ ನೀವ್ ಏನು ಬಿಡಕ್ ಹೋಗ್ಬೇಡಿ ಪ್ಲೀಸ್ ತಡ್ಕೊಳಕ್ ಆಗಲ್ಲ ನಮ್ಗೆ ಮನೆಲ್ಲ ಬಿಟ್ಕೊಂಡು ಯಾವೆಲ್ಲಿಗೆ ಹೋಗೋದು ಸ್ಟಾರ್ಟ್ ರೆಡಿ ಆಕ್ಷನ್ ಹೇಳೋ ನೀವ್ ಹೋಸ್ಟ್ ಮಾಡ್ತೀರಾ Yes, ಓಕೆ ಒಂದ್ yes. ಕೆಲಸ ಮಾಡೋಣ ಈಗ ಇದನ್ನ ಬಿಗ್ ಬಾಸ್ ಸ್ಟೇಜ್ ಅಂತ ಅನ್ಕೊಂಡ್ಬಿಡೋಣ Yes, ಒಂದು yes. ಸಣ್ಣದಾಗಿ ಒಂದು ಆಡಿಷನ್ ಮಾಡೋಣ Okay. ಸುದೀಪ್ ಅವ್ರ ಪಕ್ಕದಲ್ಲಿ ಇವ್ರು ಏನಾದ್ರು ನಿಂತ್ಕೊಂಡು ಆಂಕರಿಂಗ್ ಮಾಡಿದ್ರೆ ಯಾವ ತರ ಮಾಡ್ತಾರೆ ಅಲ್ಲ ನೋಡೋಣ. ಕರೆಕ್ಟ್ ಆಗಿದೆಯಲ್ಲ ನೀವು ಸುದೀಪ್ ತರ ಹೈಟ್ ಹಾ. ಕೀರ್ತಿ ಅವರು ಈ ಕಡೆ ವರಲಕ್ಷ್ಮಿ. ಸರಿ ಇವಾಗ ಇಮ್ಯಾಜಿನ್ ಮಾಡ್ಕೊಂಡು ಇವ್ರ ಆಂಕರಿಂಗ್ ಸ್ಟೈಲ್ ನೋಡೋಣ ಓಕೆ ರೆಡಿ ಓಕೆ ರೆಡಿ ರೆಡಿ ರೆಡಿ